ರಾಜ್ಯದಲ್ಲಿ 1,02,00,000 ಮನೆಗಳ ಸಮೀಕ್ಷೆ ಈಗ ಆಗಿದೆ. ಇವತ್ತು ಒಂದೇ ದಿನ 9,13,892 ಮನೆಗಳ ಸರ್ವೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 22,141 ಮನೆಗಳ ಜಾತಿ ಗಣತಿ ಆಗಿದೆ ಅಂತೆ. ಬೆಂಗಳೂರಿನಲ್ಲಿ ಇವತ್ತಿನಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಆರಂಭವಾಗಿದೆ. ಮೊದಲ ದಿನವೇ ಗೊಂದಲದ ಗೂಡಾಗಿತ್ತಂತೆ. ರಾಜ್ಯದಲ್ಲಿ ಆದಾಗಲೂ ಕೂಡ ಆರಂಭದ 2-3 ದಿನಗಳು ಹಾಗೇ ಆಗಿತ್ತು. ಮೊದಲ ದಿನವೇ ಗಣತಿದಾರರಿಗೆ ಸಮೀಕ್ಷೆ ಆ್ಯಪ್ ಗೊಂದಲ, ಸರ್ವರ್ ಸಮಸ್ಯೆ, ಲೊಕೇಶನ್ ಕಿರಿಕಿರಿ ಇವೆಲ್ಲವೂ ಕೂಡ ಇನ್ನುಳಿದಂತಹ ಬೇರೆ ಜಿಲ್ಲೆಗಳಲ್ಲೂ ಕೂಡ ಶಿಕ್ಷಕರು ಇದನ್ನು ಅನುಭವಿಸಿ ಆಗಿತ್ತು. ಬೆಂಗಳೂರಿನಲ್ಲಿರುವಂಥವರಿಗೆ ಇದು ಫ್ರೆಶ್ ಆಗಿ ಕಾಣಿಸ್ಕೊಳ್ತಾ ಇದೆ. ಹಲವೆಡೆ ಐಡಿ ಕಾರ್ಡ್ ಕಿಟ್ ವಿತರಣೆಯೂ ಕೂಡ ವಿಳಂಬ ಆಗಿತ್ತಂತೆ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಂತೂ ಗಣತಿದಾರರು ಪ್ರತಿಭಟನೆಯನ್ನು ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಬೆಂಗಳೂರಿನ ಹಲವೆಡೆ ಸಮೀಕ್ಷೆದಾರರು ಮನೆಗೆ ತಿಳಿದಾಗ ವೈಯಕ್ತಿಕ ಮಾಹಿತಿ ಯಾಕ್ರಿ ಕೊಡಬೇಕು, ಮಾಹಿತಿ ಕೊಟ್ಟರೆ ಅದು ಸುರಕ್ಷಿತನಾ ಅಂತೆಲ್ಲ ಅಸಮಾಧಾನವನ್ನು ವ್ಯಕ್ತಪಡಿಸಿ ಗಣತಿದಾರರ ವಿರುದ್ಧ ತಿರುಗಿ ಬಿದ್ದಿದ್ರಂತೆ. ಪ್ರಮುಖವಾಗಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ವಿವರ, ಚರಾಸ್ತಿ, ಸ್ಥಿರಾಸ್ತಿ ವಿವರ, ಕುಟುಂಬದ ಸಾಲ, ಆದಾಯ ತೆರಿಗೆ ಪಾವತಿದಾರರು, ಕುರಿ, ಎಮ್ಮೆ, ಕೋಣ ಸಾಕಿದ್ದೀರಾ ನೀವು, ಹೀಗೆ ಅನೇಕ ಪ್ರಶ್ನೆಗಳಿಗೆ ಇದೇನು ಆಸ್ತಿ ಸಮೀಕ್ಷೆನಾ ಅಂತ ಜನ ಹೈರಾಣಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರಂತೆ. ಜೆಡಿಎಸ್ ಈ ನಡುವೆ ಒಂದು ಪೋಸ್ಟ್ ಕೂಡ ಹಾಕಿದಾರಂತೆ. ಅದು ಮಕ್ಕಳನ್ನೇನೋ ಕರ್ಕೊಂಡು ಹೋಗಿದ್ರಂತೆ ಟೀಚರ್ಸ್ಗಳು, ಅದಕ್ಕೋಸ್ಕರ. ಬಟ್ ಯಾಕೆ ವಿರೋಧ ಅನ್ನುವಂಥದ್ದನ್ನು ಕೂಡ ನೋಡ್ಬಿಡೋಣಲ್ವಾ ಇದರಲ್ಲಿ ಏನಿದೆ ಅಂತ ಹೇಳಿ. ಸೊ ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಕೇಳ್ತಿರೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಷ್ಟ್ರೀಕೃತನ ಅನ್ನುವಂಥ ವಿವರವನ್ನ ಕೇಳ್ತಾ ಇದ್ದಾರೆ. ಸೊ ಆಸ್ತಿ ವಿವರ ಕಲೆ ಹಾಕ್ತಾ ಇದ್ದಾರಂತೆ. ಸ್ವಂತ ಮನೆನಾ ಬಾಡಿಗೆ ಮನೆನಾ ಅಂತ ಕೇಳ್ತಾ ಇದ್ದಾರೆ. ಅಂಗಡಿ ಇದೆಯಾ, ಜಮೀನಿದೆಯಾ ಅಂತ ಪ್ರಶ್ನೆ. ಗಾಡಿ ಇದೆಯಾ, ಕಾರ್ ಇದೆಯಾ, RC ನಂಬರ್ ಕೊಡಬೇಕು. ಸ್ಕೂಲ್ ಯಾಕೆ ಬಿಟ್ರಿ ಅನ್ನೋ ಪ್ರಶ್ನೆಗೆ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಅಂತ. ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಇವೆಲ್ಲ ವಿರೋಧಗಳನ್ನು ಮಾಡಿಲ್ಲ. ಆದರೆ ಬೆಂಗಳೂರಿನಲ್ಲಿರುವಂಥವರು ಇದಕ್ಕೆ ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ JDS ಒಂದು ಆಬ್ಜೆಕ್ಷನ್ ಅನ್ನ ಎತ್ತಿದೆ. ಅಲ್ಲಿ ಗಣತಿ ಮಾಡಕ್ಕೆ ಹೋಗಿರುವಂಥವ್ರು ಮಕ್ಕಳನ್ನ ಕರ್ಕೊಂಡೆಲ್ಲ ಹೋಗಿದ್ದಾರೆ ಅಂತ ಹೇಳಿ ಒಂದಿನ ಆಬ್ಜೆಕ್ಷನ್ ಅನ್ನ ಎತ್ತಿ ಒಂದು X ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ವಿಡಿಯೋ ಸಮೇತವಾಗಿ. ಟೀಚರ್ಸ್ಗಳಿಗೆ ರಜೆ ಇರೋ ಟೈಮಿಗೋಸ್ಕರ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಾರೆ. ಮನೇಲಿ ಬಿಟ್ಟು ಏನೋ ಹೋಗತ್ತೆ. ಕೆಲವೊಂದು ಟೈಮಲ್ಲಿ ಗಂಡ ಹೆಂಡತಿ ಕೆಲಸ ಮಾಡ್ತಾ ಇರ್ತಾರೆ. ಗಂಡ ಕೆಲಸಕ್ಕೆ ಹೋದಾಗ ಟೀಚರ್ ಅಮ್ಮ ಇದ್ದಾಗ ಮಗನ ಮನೇಲಿ ಬಿಟ್ಟು ಹೋಗೋಕ್ಕಾಗತ್ತೆ. ಜೊತೆ ಕರ್ಕೊಂಡು ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಒಳ್ಳೇದು ಬಿಡಿ, ಗೊತ್ತಾಗುತ್ತೆ, ಅವ್ರಿಗೂ ತಿಳ್ಕೊಳ್ತಾರೆ ಹೇಗಿರ್ತಾರೆ, ಯಾವ್ಯಾವ ಮನೆಗಳು ಹೇಗಿರ್ತಾರೆ ಅಂತೇಳಿ. ಏನು ತಪ್ಪದ್ರಲ್ಲಿ? My mom is fashion designer, so she is owning a boutique, and my dad is doing job in Mira Fashion. So he is there. Will be back at what time? We'll be back by 8:39. 8:39. 10 o'clock, 8:30 they are at home. ಆಧಾರ್ ಕಾರ್ಡ್ ಕೊಡು ಅಂತ ಕೇಳ್ತಾರೆ, ವೋಟರ್ ID ಕೊಡು ಅಂತಾರೆ, ಆಮೇಲೆ ಪ್ಯಾನ್ ಕಾರ್ಡ್ ಕೊಡು ಅಂತಾರೆ, ಇಮೇಲ್ ಕೊಡು ಅಂತಾರೆ. ನಮ್ ಡೀಟೇಲ್ಸ್ ಎಲ್ಲ ಕೊಟ್ಟಾದ್ರೆ ಬ್ಯಾಂಕ್ ಡೀಟೇಲ್ಸ್ ಬರೋದಿಲ್ವಾ ಅಲ್ಲಿ? ಅದಕ್ಕೇನಾರ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? 100% ಸುರಕ್ಷಿತವಾಗಿ ಇರೋದಿಲ್ಲ. ನಮ್ಮನೆ ಡೀಟೇಲ್ಸ್, ನಮ್ ಸ್ವಂತ ಡೀಟೇಲ್ಸ್ ಏನ್ ತಿಕ್ಬೇಕು ಅವ್ರಿಗೆ? ಇವ್ರು ಸೇಫ್ ಆಗಿ ಮುಡುಕ್ತಾರೆ, ಗ್ಯಾರಂಟಿ ಇದೆಯಾ ಮೇಡಮ್ ನಿಮ್ಗೆ? ಏನ್ ಜಾತಿ ಗಣತಿ ಏನು ಅನುಕೂಲ ಏನಿಲ್ಲ. ಇಲ್ಲ ಮೇಡಮ್, ಅದಕ್ಕೆಲ್ಲ ಏನಕ್ಕೆ ಕೊಡಬೇಕು ವೈಯಕ್ತಿಕ ಮಾಹಿತಿ? ಬೇಡ, ಪಾಲ್ಗೊಳ್ಳಲ್ಲ. ಬರೀ ಜನಗಳಲ್ಲಿ ಜಾತಿ ಬಗ್ಗೆನೇ ಒಂದು ರೀತಿ ವಿಷ ಬಿತ್ತೋ ಥರ ಸಮೀಕ್ಷೆ ಮಾಡಿಸ್ತಿದ್ದಾರೆ. ಈ ಜಾತಿ ಮಾಡ್ಕೊಂಡು ಏನು ಮಾಡ್ತೀರಾ ಹೇಳಿ? ಸುಮ್ಮನೆ ಜನರಿಗೆ ತೊಂದರೆ ಕೊಡೋಕೆ ಮಾಡಿದ್ದಾರೆ ಹೊರತು ಇದರಿಂದ ಏನು ಯೂಸ್ ಇಲ್ಲ. ನನ್ನ ಡೀಟೇಲ್ಸ್ನ ಬೇರೆಯವ್ರ ಪಬ್ಲಿಕ್ ಏನಕ್ಕೆ ಮಾಡಲಿ, ನಾನು ಅದಕ್ಕೋಸ್ಕರ ಕೊಡಲ್ಲ. ಇಂದಿನಿಂದ ಬೆಂಗಳೂರು ವ್ಯಾಪ್ತಿಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದೆ. ಅಧಿಕಾರಿಗಳು DCM DK ಶಿವಕುಮಾರ್ ಅವರ ಬೆಂಗಳೂರಿನ ಸದಾಶಿವನಗರ ನಿವಾಸಕ್ಕೆ ಹೋದರು, ಸಮೀಕ್ಷೆಯನ್ನು ನಡೆಸಿದರು. ಪತ್ನಿ ಉಷಾ ಜೊತೆ ಕುಳಿತು ಅಧಿಕಾರಿಗಳಿಗೆ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರಂತೆ. ಮತ್ತು OTP ಯಾವ ಮೊಬೈಲ್ ಬಂತು ಅನ್ನೋ ವಿಚಾರವಾಗಿ ಸ್ವಲ್ಪ ಹುಡುಕಾಟವನ್ನು ನಡೆಸಿದ್ರಂತೆ. ಕೊನೆಗೆ OTP ಬಂದಂತಹ ಮೊಬೈಲ್ನ ಸಿಬ್ಬಂದಿ ತಂದುಕೊಟ್ಟ ಬಳಿಕ ಗಣತಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಗಣತಿಯಲ್ಲಿ ಮಾಹಿತಿ ಸಂಗ್ರಹ ದಾಖಲೆ ನೋಡಿ ಇಷ್ಟೊಂದು ಪ್ರಶ್ನೆ ಇದೆಯಾ, ನಾನು ಫಾರ್ಮ್ ನೋಡಿರಲಿಲ್ಲ ಅಂತ DK ಶಿವಕುಮಾರ್ ಅವರು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರೆ ಜನರಿಗೆ ಎಲ್ಲರಿಗೆ ಉತ್ತರ ಕೊಡೋಕೆ ಪೇಷನ್ಸ್ ಇರುತ್ತೆ, ಸಿಂಪಲ್ ಆಗಿರಬೇಕು, ಟೂ ಮಚ್ ಕ್ವೆಶ್ಚನ್ಸ್ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆ ಸಿಂಪಲ್ ಮಾಡ್ರಿ, ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಕೋಳಿ, ದನ, ಕುರಿ, ಮೇಕೆ, ಜೇನು ಸಾಕಿದ್ಯಾ, ಇನ್ಶೂರೆನ್ಸ್ ಮಾಡಿದ್ದೀರಾ, ಟ್ರ್ಯಾಕ್ಟರ್ ಇದೆಯಾ, ಈ ಎಲ್ಲ ಪ್ರಶ್ನೆಗಳು ಬೇಡ ಅಂತ ಅಧಿಕಾರಿಗಳಿಗೆ ತಿಳಿ ಹೇಳಿದ್ದಾರೆ. 22 ನಿಮಿಷಗಳ ಸರ್ವೆ ಆಗುತ್ತೆ ಸರ್ ಅಂತ ಅಧಿಕಾರಿಗಳು ಹೇಳಿದಕ್ಕೆ ನಮ್ಮನೆಲ್ಲೇ ಕೂತ್ಕೊಂಡು 1 ಗಂಟೆ ತಗೊಂಡಿದ್ದೀರಾ, ನಾವು ಜನಕ್ಕೆ ಏನು ಮಾಡ್ತೀರಾ ಅಂತ ಕೇಳಿದ್ದಾರೆ. ಟ್ರ್ಯಾಕ್ಟ್ರು, ನೀನು ಜೇನು ಸಾಕಿದ್ಯಾ, ಕೋಳಿ ಸಾಕಿದ್ಯಾ, ಕುರಿ ಸಾಕಿದ್ಯಾ, ನನಗೆ ಇಷ್ಟೊತ್ತು ಮಾಡಿದ್ರೆ ಇವತ್ತು
ಇವತ್ತಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಮಾಹಿತಿಯನ್ನ ಕೊಡಿ. ಬಹಳ ಜಾಸ್ತಿ ಕ್ವಶನ್ಸ್ ಇದೆ, ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇರುತ್ತೆ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನಿ ಇಲ್ಲಿ. ಅದಕ್ಕೆ ಕೋರ್ಟ್ ಅವ್ರು ಹೇಳಿದ್ದಾರೆ, ಯಾರಿಗೂ ಬಲವಂತ ಮಾಡಬೇಡಿ ಅಂತ ಹೇಳಿದ್ದಾರೆ. ಅವ್ರು ಕೇಳ್ತಾರೆ, ನಾನೇ ಹೇಳಿಲ್ಲ ಇವೆಲ್ಲ ನಾನು ಕೇಳ್ಬೇಡಪ್ಪ ಅಂದೆ, ಉದ್ಭವಿಸುವುದಿಲ್ಲ ಅಂತ ಹೇಳಿ. ಅವರೇ ಮಾಡಿದ್ದ ಕ್ವಶನ್ನಿಯರ್ ಅಲ್ಲಿ ಅವ್ರ ಕೈಲಿ ಆನ್ಸರ್ ಮಾಡಕ್ಕಾಗಲ್ಲ ಅಂದ್ರೆ ಈ ಸರ್ಕಾರ ಎಷ್ಟು ಗಬ್ಬೆದ್ದೋಗಿದೆ, ಈ ಸರ್ಕಾರ ಎಷ್ಟು ವರ್ಸ್ಟ್ ಅನ್ನೋದನ್ನ ಇದರಿಂದ ಸ್ಪಷ್ಟ ಆಗ್ತದೆ. ಡಿ.ಕೆ. ಶಿವಕುಮಾರ್ಗೆ ಆನ್ಸರ್ ಮಾಡಕ್ಕಾಗಲ್ಲ ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಬಹಳ ಅದೇನೋ ಟ್ಯಾಲೆಂಟೆಡ್ ಎಲ್ಲ ನೋಡಿರೋಂಥವ್ರು, ಇನ್ಕಮ್ ಟ್ಯಾಕ್ಸ್ ಎಲ್ಲ ನೋಡಿರೋರಿಗೆ ಆಗಲ್ಲ ಅಂತ ಹೇಳಿದ್ರೆ ಓಕೆ, ನಮ್ಮ ಜೊತೆಗೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರುವ HR ರಂಗನಾಥ್ ಸರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸೋಣ. ಸರ್ ನಮಸ್ತೆ. ಎಸ್ ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು ಇದು ನನಗೆ ಗೊತ್ತೇ ಇರಲಿಲ್ಲ ಅಂತ. ಸರ್ಕಾರವೇ ತಯಾರು ಮಾಡಿರುವಂತಹ ಪ್ರಶ್ನೆಗಳು ಇಷ್ಟು ದಿನ ಆದ್ರೂ ಅವ್ರಿಗೆ ಗೊತ್ತಿರಲಿಲ್ಲ ಅನ್ನೋದೇ ಆಶ್ಚರ್ಯ ಅಲ್ವಾ ಸರ್? ಆಶ್ಚರ್ಯ ಪಡಬೇಕಾದ್ದೇನಿಲ್ಲ, ಇಂಟ್ರೆಸ್ಟ್ ಇರಲ್ಲ, ನೋಡಿರಲ್ಲ ಅಷ್ಟೇ. ಯಾಕಂದ್ರೆ ಬೇಸಿಕಲಿ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿದಾಗ ಈ ಕ್ವಶನ್ಸ್ ಯಾರು ತಂದಿರಲ್ಲ ಅಲ್ಲಿಗೆ, ಎಕ್ಸೆಪ್ಟ್ ಜಾತಿ ಪ್ರಶ್ನೆ ತಂದಿರೋದು ಬಿಟ್ಬಿಟ್ರೆ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅನ್ನೋದನ್ನ ಇದನ್ನ ಯಾರು ತರಲಿಲ್ಲ. ನಂಬರ್ 1. ನಂಬರ್ 2, ಅವ್ರಿಗೆ ಆಶ್ಚರ್ಯ ಆಗಿದೆ ಅಂತ ಅಂತಿದಾರಲ್ಲ, ಈಗ ನಾವು ನೋಡಿರ್ಲಿಲ್ವಲ್ಲ, ನಾವೆಲ್ಲಿ ನೋಡಿದ್ವಿ? ಕೆಲವೊಂದಷ್ಟು ಡೀಟೇಲ್ಸ್ಗಳು ಹೀಗಿದೆ ಅಂತ ಗೊತ್ತಿತ್ತು, ಇನ್ ಡೀಟೇಲ್ ಆಗಿ ಗೊತ್ತಿರಲಿಲ್ಲ, ಮತ್ತೆ ನಾವು ನೋಡಿರ್ಲಿಲ್ಲ. ಹಂಗಾಗಿ ನನಗೆ ಸರ್ಪ್ರೈಸ್ ಅನ್ಸಲ್ಲ, ಬಟ್ ಆಸಕ್ತಿ ಇದ್ದಿದ್ರೆ ನೋಡ್ಕೋಬಹುದಾಗಿತ್ತು ಅಷ್ಟೇ. ಯಾಕಂದ್ರೆ ಅವರೇ ಸರ್ಕಾರದಲ್ಲಿ ಇದನ್ನ ಕ್ಲಿಯರ್ ಮಾಡಿಕೊಟ್ಟಿದ್ರಿಂದ. ಆಮೇಲೆ ಪೂರ್ಣ ವಿವರ ಅವರೇ ಕೊಟ್ಟಿಲ್ಲ ಸರ್, ಇದನ್ನ ಕೊಡೋದಕ್ಕೆ ಅವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಿದ್ದಾಗ ಜನರಿಗೆ ಹೇಳೋದಕ್ಕೂ ಅವ್ರಿಗೆ ಯಾವ ಹಕ್ಕು ಇರಲ್ಲ ಸರ್? ಇಲ್ಲ, ಅವ್ರೇನ್ ಹೇಳಿಲ್ವಲ್ಲ. ನಾನೀಗ ನನ್ನ ಪ್ರಕಾರ ಡಿ.ಕೆ. ಶಿವಕುಮಾರ್ ಎಲ್ಲರನ್ನು ಕೊಡಿ, ನಾನು ಕೊಡದಿರೋದರ ಕೊಡಿ ಅಂತ ಹೇಳಿದಾರ? ಇಲ್ಲ, ಹಾಗೆ ಹೇಳಿಲ್ಲ, ಹೇಳಿಲ್ವಲ್ಲ ಅವರು. ಹಂಗಾಗಿ ಜನ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಕೋರ್ಟ್ ಅದನ್ನೇ ಹೇಳಿರೋದಲ್ಲ, ನೀವು ಯಾರನ್ನು ಫೋರ್ಸ್ ಮಾಡ್ಕೊಡುದು, ಯಾವ್ದದ್ದು ಕೇಳ್ಕೊಡುದು ಬಲವಂತವಾಗಿ ಅಂತ. ಈಗಲೂ ಜನಕ್ಕೆ ಆಪ್ಷನ್ ಇದೆ. ನಂಬರ್ 1, ನಾವ್ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳ್ಬೋದು, ಅಂದ್ರೆ ಇಡೀ ಸಮೀಕ್ಷೆ ಕಾರ್ಯದಲ್ಲಿ. ಅಥವಾ ನಾವ್ ಯಾವ್ದೋ 2 ಪ್ರಶ್ನೆಗೋ 3ಕ್ಕೋ ಉತ್ತರ ಕೊಡ್ತೀವಿ, ನಾವು ಕೇಳಿದ್ದಕ್ಕೆಲ್ಲ ಕೊಡಲ್ಲ ಉತ್ತರ ಅನ್ಬೋದು. ಹಾಗೆ ಅವರು ಆಯ್ಕೆ ಅವ್ರು ಮಾಡ್ಕೋಬಹುದು. ಈಗ ಸರ್, ಇಲ್ಲ ಸಮೀಕ್ಷೆ ಸರ್ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಇರೋದ್ರಿಂದ ಈ ಸಮೀಕ್ಷೆ ಗಣತಿಯನ್ನ ಮಾಡ್ತಾ ಇರೋದ್ರಿಂದ ಸೊ ಇವುಗಳನ್ನೆಲ್ಲ ಕೇಳಿದಾಗ್ಲೇನೆ ಅವರ ಪರಿಸ್ಥಿತಿ ಹೇಗಿದೆ, ಆದಾಯದ ಗುಣಮಟ್ಟ ಹೇಗಿದೆ, ಆರ್ಥಿಕ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅಲ್ಲ ಸರ್? ಈಗ ಇಲ್ಲಿ 2 ಪಾಯಿಂಟ್ ಇದೆ ಸರ್. ನಂಬರ್ 1, ಈ ರಾಜ್ಯ ಸರ್ಕಾರ ನಡ್ಕೊಳ್ಳುವಂತ ರೀತಿನಲ್ಲಿ ಯಾರಿಗೂ ವಿಶ್ವಾಸ ಇಲ್ಲ, ಹಂಗಾಗಿ ಯಾರು ಇದನ್ನ ಒಪ್ಪಕ್ ತಯಾರಿ ಇಲ್ಲ. ಎರಡನೇದು, ಈ ಡಾಟಾ ಏನ್ ಕೊಡ್ತೀವಿ ಅದನ್ನ ಯಾವುದೇ ರೀತಿಯ ಸೋರಿಕೆ ಇಲ್ಲದೆ ಇಟ್ಕೋತಾರೆ ಅನ್ನೋ ನಂಬಿಕೆ ನಮ್ಗಿಲ್ಲ ಇವ್ರ ಮೇಲೆ. ಮೂರನೇದು, ನಮ್ಮ ಖಾಸಗಿತನದ ಪ್ರಶ್ನೆ ಏನು ಅಂತ ನಾವು ಕೇಳ್ತಿರೋದು ಇದರಲ್ಲಿ. ಆದ್ರೆ ಇವೆಲ್ಲವನ್ನ ಮೀರಿದ್ದನ್ನ ಒಂದು ಹೇಳ್ತೀನಿ ನಾನು. ಇದು ಆರ್ಥಿಕ ಸಮೀಕ್ಷೆ ಅನ್ನೋದೇ ಆದ್ರೆ ನಿಮ್ಗೆ ಆರ್ಥಿಕ ಸಮೀಕ್ಷೆಯಲ್ಲಿ ಜನರ ಆರ್ಥಿಕ ಶಕ್ತಿಗಳು ಜಾತ್ಯಾನುಸಾರ ಗೊತ್ತಾಗೋದು ಹೇಗೆ ಅಂತಾರೆ? ಹೆಂಗ್ ಗೊತ್ತಾಗ್ಬೇಕು ಹೇಳಿ? ಫಾರ್ ಎಕ್ಸಾಂಪಲ್, ಗೌಡ್ರು ಅಂತ ಇಟ್ಕೊಳ್ಳೋಣ. ಗೌಡ್ರ ಆರ್ಥಿಕ ಸ್ಥಿತಿ ಹೇಗಿದೆ ಒಂದು ಜಾತಿಯಾಗಿ ಅಂದ್ರೆ ಅದರಲ್ಲಿ ಎಷ್ಟು ಜನ 100ಕ್ಕೆ 85 ರೂಪಾಯಿ ಸಂಪಾದನೆ ಮಾಡೋರು ಇದ್ದಾರೆ, ಅಥವಾ 60 ರೂಪಾಯಿ ಅಥವಾ 40 ರೂಪಾಯಿ, ಅಥವಾ ತೀರಾ ಕಡು ಬಡತನದಲ್ಲಿ 10 ರೂಪಾಯಿ ಮಾಡೋರು. ಈಗ ಕಂಡುಹಿಡಿಯೋದು ಹೆಂಗ್ ನೀವು ಆರ್ಥಿಕ ಶಕ್ತಿ ಏನಾದರೆ? ಅಂದ್ರೆ ಸ್ವಂತ ಮನೆ ಇದೆಯಾ ಅಥವಾ ಬಾಡಿಗೆ ಮನೆ ಇದೆಯಾ, ಜಮೀನು ಇದೆಯಾ? ಈಗ ಸ್ವಂತ ಮನೆ ಇದೆ ಅಂತಂದ್ರೆ ಅವ್ರೊಂದು ಕ್ಯಾಟಗರಿಗೆ ಬರ್ತಾರೆ. 2 ಕಾರ್ ಇದೆ ನಮ್ಮ ಮನೆಯಲ್ಲಿ ಅಂತಂದ್ರೆ ಅವ್ರೊಂದು ಕ್ಯಾಟಗರಿಗೆ ಬರ್ತಾರೆ. ಈ ತರದ್ದು ಅದು ಅದನ್ನ ತಿಳ್ಕೊಳ್ಳದೆ ನೀವು ಆರ್ಥಿಕ ಸಮೀಕ್ಷೆ ಮಾಡಕ್ ಆಗಲ್ಲ. ಆದ್ರೆ ಜನಕ್ಕೆ ಇವ್ರ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಕೊಡಲ್ಲ ಅನ್ನೋದು. ದಟ್ಸ್ ಅ ಪ್ರಾಬ್ಲಮ್. ಅಂದ್ರೆ ಈಗ ಜನ ಇಷ್ಟೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಸಮೀಕ್ಷೆ ಸಕ್ಸಸ್ ಆಗುತ್ತಾ ಅನ್ನೋ ಡೌಟ್ ಕೂಡ ಬರುತ್ತಲ್ಲ ಸರ್? ಸಕ್ಸಸ್ ಆಗತ್ತೆ ಬಿಡುತ್ತೆ ಅನ್ನೋದನ್ನ ಮಾಡದವ್ರ ಮೇಲೆ ಹೋಗುತ್ತೆ. ಮಾಡಿದ್ದು ಸಕ್ಸಸ್ ಅಂದ್ರೆ ಆಯ್ತು. ಈಗ ಪಾಕಿಸ್ತಾನ ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ ಮಹಾ ಮೋದಿ ನೋಡ್ರೆ ಮಣ್ಣು ತಿಂತಿದೆ. ಬಟ್ ಆ ದೇಶದಲ್ಲಿ ಅವ್ರು ಏನ್ ಹೇಳ್ಕೊಂಡು ಓಡಾಡಿದ್ರು, ನಾವು ಗೆದ್ವಿ ಅನ್ಕೊಂಡ್ರು. ಏನ್ ಬಡ್ಕೊಂಡ್ ಸಾಯಣ ಅವ್ರ ಮುಂದೆ ನಾವು ಗೆದ್ವಿ ಅಂತ ಅವ್ರು ಬಡ್ಕೊಂಡ್ರೆ. ಈಗ ಇಲ್ಲಿ ಇವರು ಜಾತಿ ಸಮೀಕ್ಷೆಯನ್ನ ಅಥವಾ ಆರ್ಥಿಕ ಸಮೀಕ್ಷೆ ಮುಗಿಸಿದ್ಮೇಲೆ ನಾವು ಮಾಡಿದೀವಿ ಎಲ್ಲ ಪಟ್ಪೆಟ್ ಆಡಿದ್ದಾರೆ, ಎಲ್ಲ ಆಗೋಗಿದೆ ಅಂತ ಅನ್ಕೊಂಡು ಓಡಾಡ್ಕೊಂಡಿದ್ದೆ ನಾವೇನ್ ಮಾಡೋಣ?
ಆದ್ರೆ ಒಂದೇನಿದೆ ಅಂತಂದ್ರೆ ಇದನ್ನ ಒಪ್ಪದೇ ಇದ್ದರೆ ಈ ಸಮೀಕ್ಷೆಯನ್ನ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ತಿರಸ್ಕಾರ ಮಾಡ್ತಾರೆ ಅಂತಿಲ್ಲ, ಅದನ್ನ ಪ್ರೂವ್ ಮಾಡಬೇಕು. ಲಾರ್ಜ್ ನಂಬರ್ ಆಫ್ ಪೀಪಲ್ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಾನೋ ಅಥವಾ ಈ ಸಮೀಕ್ಷೆ ವೈಜ್ಞಾನಿಕವಾಗಿ ಆಗಿಲ್ಲ ಅಂತಾನೋ ಮಾಡಿದ್ರೆ ಅವಾಗ ಡಾಟಾನ ಹೋಲ್ಡ್ ಮಾಡ್ಬೋದು. ಈಗಲೂ ಕೋರ್ಟ್ ಹೇಳಿರೋದು ಡೇಟಾ ಕೊಡಬೇಡಿ ಅಂತಾನೆ ಹೇಳಿದ್ದಾರೆ. ಈಗ ಮುಂದಿನ ಸರ್ಕಾರ ಈ ಡೇಟಾನ ಒಪ್ಕೊಳ್ಳೇಬೇಕು ಅಂತ ನಿಯಮ ಏನಿಲ್ಲ. ಅದು ಡಿ ಕೆ ಶಿವಕುಮಾರ್ ಸರ್ಕಾರ ಅಕಸ್ಮಾತ್ ತಪ್ಪಿ ಬಂದರೆ ನಂಗೆ ಗೊತ್ತಿಲ್ವಲ್ಲ ಅದೇನು ಅಂತ, ಅದೇನಾದ್ರು ಬಂದ್ರೆ ಅವರು ಬೇಕಾದ್ರೆ ಒಪ್ಕೋಬೇಕಾಗಿಲ್ಲ, ಅಥವಾ ನೆಕ್ಸ್ಟ್ ಇನ್ಯಾರು ಸರ್ಕಾರದವ್ರು ಬಂದ್ರೆ ಅವರು ಒಪ್ಪಬೇಕಾಗಿಲ್ಲ. ನಾನು ಇದನ್ನ ಒಪ್ಪಲ್ಲ ಅನ್ಬೋದು ಸರ್. ಬಟ್ ಓವರ್ ಆಲ್ ಸರ್ವೆಯಲ್ಲಿ ಸರ್ 20% ಅಥವಾ 30% ಇಲ್ಲ 10% ಅಂತ ಇಟ್ಕೊಳ್ಳೋಣ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡದೇ ಇದ್ರೆ ಇದು ಅಪೂರ್ಣ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ ಅಲ್ವಾ ಸರ್? ಹಾಗಂತ ಯಾರು ಫಿಕ್ಸ್ ಮಾಡಿರೋರು ಯಾರು? ಅಲ್ಲ, ಹಾಗಾಗಿ ಪೂರ್ತಿಯಾಗಿ ಸಿಗೋದಿಲ್ಲ ಸರ್. ಲ್ಯಾಂಡ್ ಅಕ್ವಿಸಿಷನ್ ನಲ್ಲಿ ಓಕೆ ಒಂದು ರೂಲ್ ಇದೆಯಪ್ಪ, 100 ಎಕರೆ ಅಕ್ವೈರ್ ಮಾಡಬೇಕು ಅಂತ ಹೊರಟ್ರೆ 75 ಎಕರೆನೋ 65 ಎಕರೆನೋ ದಾಟ್ಬಿಟ್ರೆ ಅಕ್ವಿಸಿಷನ್ ಅಲ್ಲಿ ಒಪ್ಕೊಂಡ್ಬಿಟ್ರೆ ಎಲ್ಲಾರು, ಓಕೆ, ಇನ್ನು ಉಳಿದಿದ್ದು 15% 20% ಜನ ಅದನ್ನ ಅಪೋಸ್ ಮಾಡೋ ಹಂಗಿಲ್ಲ ಅಂತಿದೆ. ಅರ್ಥ ಆಯ್ತಾ? ಹಂಗೆ ಈಗ ಇಲ್ಲಿ 100ರಲ್ಲಿ 65 ಜನ ಪಾರ್ಟಿಸಿಪೇಟ್ ಮಾಡಿದ್ರೆ 35 ಜನ ಮಾಡದಿದ್ರೆ ಇದು ಅಪೂರ್ಣ ಅಂತ ಇದನ್ನ ಫಿಕ್ಸ್ ಮಾಡಿರೋರು ಯಾರು? ಯಾರು ಮಾಡಿಲ್ಲ. ಈಗ ನಾಳೆ ಡೆಮಾಕ್ರಸಿನಲ್ಲಿ ಚುನಾವಣೆ ನಡೆದಾಗ ನಾವ್ ಯಾರು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಯಾವುದೇ ಪಕ್ಷಗಳು ಪಾರ್ಟಿಸಿಪೇಟ್ ಮಾಡಿದ್ರೆ ಯಾರೋ ಇಬ್ರು ಇಂಡಿಪೆಂಡೆಂಟ್ ಆಗಿ ನಿಂತು ಬಿಟ್ರೆ ಜನ ನಾವು ಮತಾನೂ ಹಾಕಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ರೆ ಬಟ್ 10 ಜನ ಓಟ್ ಹಾಕ್ತಾರೆ ಅಂತ ಇಟ್ಕೊಳ್ಳೋಣ. 6 ಜನ ಒಬ್ಬನಿಗೆ 4 ಜನ ಒಬ್ಬನಿಗೆ ಹಾಕಿದ್ರೆ 6 ಓಟ್ನವ್ನು ಗೆದ್ದ ಅಲ್ವೇ? ಎಲ್ಲಿದೆ ರೂಲ್ ಅಲ್ಲಿ? 6 ಓಟ್ ಬಂದಿರೋನು ಸೋಲ್ತಾನೆ. ಒಟ್ಟು ಟೋಟಲ್ 6,000 ಓಟಲ್ಲಿ ಅವನಿಗೆ ಇಷ್ಟೋ 3,700 ಓಟ್ ಬರಲೇಬೇಕಿತ್ತು. ಎಲ್ಲಿದೆ ರೂಲು? ಇಲ್ಲ, ಆ ತರ ಏನಿಲ್ಲ ಸರ್. ಹಾಗೆ ಇಲ್ಲುವೆ ಎಲ್ಲಿದೆ ಇಲ್ಲಿ ರೂಲು? ನಿಮ್ಗೆ ಇಷ್ಟು % ಜನ ಮಾಡಿದ್ರೆ ಮಾತ್ರ ಸರ್ವೆ ಅಂತ. ಬಟ್ ಆ ಸಂದರ್ಭದಲ್ಲಿ ಕೆಲವು ಸಮುದಾಯಗಳಿಗೆ ಅನ್ಯಾಯ ಆದಂಗೆ ಆಗ್ಬಿಡುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ ಸರ್. ದಟ್ ಈಸ್ ಅದು ನೀವು ಹೇಳದಿದ್ರು ಆಗತ್ತೆ. ಈಗ ನಾಳೆ ಈ ಸಮೀಕ್ಷೆ ಬಂದ ತಕ್ಷಣ ಅದನ್ನ ಎಲ್ಲರೂ ಒಪ್ತಾರೆ ಅನ್ಕೊಂಡಿದ್ದೀರಾ? ನಂಬರ್ ಸರಿ ಇದೆ ಅನ್ನಿಸ್ತವ್ರು ಇದಕ್ಕಿಂತ ವೈಜ್ಞಾನಿಕವಾದ ಸರ್ವೆ ಇನ್ನೊಂದಿಲ್ಲ ಅಂತಾರೆ. ನಂಬರ್ ಸರಿ ಇಲ್ಲದೆ ಇದ್ರು ನಾವು ಅವತ್ತೇ ಬಡ್ಕೊಳ್ಳಿಲ್ವಾ ನಮ್ಮವ್ರು ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಇದರಲ್ಲಿ ಅಂತ ಅವಾಗ ಇನ್ನೊಂದು ಅವ್ರಂತಾರೆ. ಹಾಗಾಗಿ ಇದು ಏನೇ ಆದ್ರೂ ನಾನು ಹೇಳೋದಕ್ಕೆ ಹೇಳಿದ್ದು, ವಿಶ್ವಾಸದ ಕೊರತೆ ಇದ್ದಾಗ ನೀವ್ ಏನ್ ಮಾತಾಡಿದ್ರು ನನಗದು ಸರಿಯಾಗಿ ಕಾಣಲ್ಲ. ವಿಶ್ವಾಸದ ಕೊರತೆ ಇದು. ಈ ಸರ್ಕಾರ ಇದನ್ನ ನ್ಯಾಯಬದ್ಧವಾಗಿಯೂ ಧರ್ಮದ ಆಧಾರದಲ್ಲೂ ವೈಜ್ಞಾನಿಕವಾಗಿಯೂ ಮಾಡ್ತಾ ಇದೆ, ನಾವು ನಂಬಬಹುದು ಅನ್ನೋ ಭಾವನೆ ಇಲ್ಲ ಜನರಲ್ಲಿ. ಏನ್ ಮಾಡೋಣ? ಇನ್ನು ಅಶೋಕ್ ಅವರು ಒಂದು ಮಾತು ಹೇಳ್ತಾರೆ ಸರ್, ಸರ್ಕಾರದ ಸವಲತ್ತುಗಳಿಂದ ದೂರ ಇಡೋದಕ್ಕೋಸ್ಕರ ಇದನ್ನ ಮಾಡ್ತಾ ಇರೋ ಹುನ್ನಾರ ಅಂತ. ಹಾಗಿರ್ಬೋದಾ ಸರ್? ಹಾಗೆ ಮಾಡಿದಾಗ ಅದರಿಂದ ಆಗೋ ಪೊಲಿಟಿಕಲ್ ಡ್ಯಾಮೇಜ್ ಅವರೇ ಫೇಸ್ ಮಾಡ್ಬೇಕಲ್ಲ ಅವಾಗ ನಾಳೆ. ಈಗ ಅದು ಇಲ್ದೇನೆ ಮಾಡಿಲ್ವಾ? ಇವಾಗ ಎಷ್ಟರಲ್ಲಿ ಮಾಡಿಲ್ಲ? ಈಗ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ನವ್ರಿಗೆ ಇದಿಲ್ಲ ಅದಿಲ್ಲ ಅಂತ ಮೆಲ್ಲಿಗೆ ಈಗ ಒಂದೊಂದಾಗಿ ಗ್ಯಾರಂಟಿ ಸ್ಕೀಮ್ ಅಲ್ಲಿ ಕಿತ್ತಾಕ್ತಿಲ್ವಾ? ಈಗ ಒಂದೊಂದಾಗ ಕಿತ್ತಾಕ್ತಿಲ್ವಾ ಮೆಲ್ಲಿಗೆ? ಹಾಗೆ ಇದುವೆ ಬಳಸ್ಕೋತಾರೆ, ಕಿತ್ತಾಕ್ತಾರೆ ಎಲ್ಲಾರ್ನು. ಕೇಳಿದ್ರೆ ಬಡವರಿಗೆ ಕೊಡ್ಬೇಕ್ರಿ, ಸಿರಿವಂತರಿಗಲ್ಲ ಅಂತಾರೆ. ಹಂಗೆ ರಾಜಕಾರಣಿಗಳು ನಾವು ಮಾತ್ರ ಶ್ರೀಮಂತರು ರೀ, ಬಡವರು ಬರಬಾರ್ದು ಅಂತಾರೆ. ಎಂಡ್ ಆಫ್ ದಿ ಡೇ ಈ ಸಮೀಕ್ಷೆಯಿಂದ ಸಾಧಿಸೋದೇನು ಅನ್ನೋ ಪ್ರಶ್ನೆ ಕೂಡ ಬರುತ್ತಲ್ಲ ಸರ್? ಅದು ಆದ್ಮೇಲೆ ಆಗೋ ಡೆವಲಪ್ಮೆಂಟ್ ಮೇಲೆ ಹೇಳ್ಬೋದು. ಸದ್ಯಕ್ಕಂತೂ ಅದೊಂದು ಕಸರತ್ತು. ಭೂಸಾರ ರುಬ್ತಾ ಇದ್ದಾರೆ, ರುಬ್ಲಿ ಭೂಸಾರ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಸರ್. ಥ್ಯಾಂಕ್ ಯು ಸರ್. ಸೊ ಇನ್ನು ಸಾರ್ವಜನಿಕರು ಮಾತ್ರ ಅಲ್ಲ, ಖುದ್ದು ಗಣತಿದಾರರೇ ಕನ್ಫ್ಯೂಸ್ ಆಗೋಗ್ಬಿಟ್ಟಿದಾರಂತೆ. ತಮ್ಮ ಕ್ಷೇತ್ರ ಬಿಟ್ಟು 30-40 ಕಿಲೋಮೀಟರ್ ದೂರಕ್ಕೆ ಸಮೀಕ್ಷೆಗೆ ನಿಯೋಜನೆಗೆ ಗಣತಿದಾರರು ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ. ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಗಣತಿದಾರರು ನೆಲದ ಮೇಲೆ ಕೂತು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನೇನು ಆಕಾಶದಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡೋಕ್ಕಾಗುತ್ತಾ? ಕೊನೆಗೆ ಗೊಂದಲ ಬಗೆಹರಿಸೋಕೆ 2 ದಿನ ಸಮಯಾವಕಾಶ ಪಡೆದಂತ ಜಿಬಿಎ ಅಧಿಕಾರಿಗಳು ಗಣತಿದಾರರಿಗೆ ಕೋರಿಕೆ ಅರ್ಜಿಗಳನ್ನ ಸಲ್ಲಿಸಿದ್ರು, ಅದನ್ನ ಸ್ವೀಕರಿಸಿ ಕಳುಹಿಸಿದ್ರು. ಸೊ ಹಾಗಿದಾಗ ಏನು ಗೊಂದಲಗಳೇನಿದೆ? ವಾರ್ಡ್ಗಳ ಹಂಚಿಕೆಯಲ್ಲಿ ಒಂದಿಷ್ಟು ಗೊಂದಲ ಅಂತೆ, ಅದು ಸರ್ಕಾರಕ್ಕೇನೆ ಇದೆ. ಯಾಕೆ ಅಂತಂದ್ರೆ ಈಗ GBA ಮಾಡಿಟ್ಮೇಲೆ ಯಾವ್ಯಾವ ವಾರ್ಡ್ಗಳದ್ದೇನಂತ ಅವ್ರಿಗೆ ಗೊತ್ತಿಲ್ಲ, ನಿಮ್ಗೆ ಹಂಚೋದು ಇಲ್ಲಿಂದ ಬಂತು. ಸ್ಥಳೀಯವಾಗಿ 10 ವಾರ್ಡ್ಗಳ ಆಯ್ಕೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆದರೆ ಗಣತಿದಾರರು ಆಯ್ಕೆ ಮಾಡಿದ ವಾರ್ಡ್ ಬಿಟ್ಟು ದೂರದ ವಾರ್ಡ್ಗಳನ್ನ ಅವರಿಗೆ ಹಂಚಿಕೆಯನ್ನ ಮಾಡಿಕೊಟ್ಟಿದ್ದಾರಂತೆ.
ವಿಕಲಚೇತನರು, ಮಕ್ಕಳಿರುವ ತಾಯಂದಿರು ಜೊತೆಗೆ ಗರ್ಭಿಣಿಯರಿಗೆ ದೂರದ ವಾರ್ಡ್ ಹಂಚಿಕೆ ಆಗಿ ಹೋಗ್ಬಿಟ್ಟಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರೆಗೆ ನಗರದೊಳಗೆ ಗಣತಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿದಾರಂತೆ. ಸುಮಾರು 20, 30, 40 ಕಿಲೋಮೀಟರ್ ದೂರ ಹೋಗಬೇಕಾದಂಥ ಅನಿವಾರ್ಯತೆ ಇದೆ ಅಂತಿದ್ದಾರೆ. ಹೃದ್ರೋಗ ಸೇರಿ ಕೆಲ ರೋಗಗಳಿಂದ ನರಳುತ್ತಾ ಇರುವವರೆಗೂ ಕೂಡ ಗಣತಿಗೆ ನೇಮಕ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ವಿನಾಯಿತಿ ಕೊಡ್ತಿಲ್ಲ ಅಂತ ಅವರ ಆಕ್ರೋಶ. ಹಲವು ಕಡೆಗಳಲ್ಲಿ ಆಗುತ್ತೆ ಈ ರೀತಿಯಾಗಿ. ಪ್ರತಿ ಗಣತಿದಾರರಿಗೆ ಒಟ್ಟು 300 ಮನೆಗಳ ಗಣತಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದು ಯಾಕೆ? ಬೇರೆ ಜಿಲ್ಲೆಗಳಲ್ಲಿ ನಾನು ಕೇಳಿದೆ, ನಂಗೆ ಗೊತ್ತಿರುವಂಥ ಟೀಚರ್ಸ್ಗಳಿಗೆ, ಬೇರೆ ಜಿಲ್ಲೆಗಳಲ್ಲಿರುವಂಥದ್ದು 100 ಇಂದ 150 ಮನೆಗಳಷ್ಟೇ ಇದೆ. ಬಟ್ ಗ್ಯಾಪ್ ಜಾಸ್ತಿ ಇರುತ್ತಲ್ವಾ ಅರುಣ್? ಒಂದು ಮನೆಯಿಂದ ಬೆಂಗಳೂರದ ಆಕ್ಚುಲಿ ಇನ್ನೂ ಹತ್ರ, ಅದಕ್ಕೆ ಜಾಸ್ತಿ ಬೆಂಗಳೂರದ ಅಕ್ಕಪಕ್ಕದಲ್ಲಿರುವಂಥದ್ದು, ಅದಕ್ಕೆ ಜಾಸ್ತಿ ಟಾರ್ಗೆಟ್ ಕೊಟ್ಟಿರೋದು. ಅಲ್ಲ, ಟೀಚರ್ಸ್ಗಳು ಹಂಗೆ ಇದಾರಲ್ವಾ? ನಿಮ್ಗೆ ಟೀಚರ್ಸ್ಗಳು ಹಂಗೆ ಇದಾರೆ ಅಂದ್ರೆ ಬೇರೆ ಜಿಲ್ಲೆಗಳಲ್ಲಿರುವಂಥ ಟೀಚರ್ಸ್ಗಳು 100-150 ಅಷ್ಟೇ ಮುಗಿಸ್ಬಿಡ್ಬೇಕು. ಇವ್ರು 300-400 ಮನೆಗಳನ್ನ ಮಾಡ್ಬೇಕಾ? ಹಂಗಿದ್ರೆ ಅವ್ರಿಗೆ ಅನ್ಯಾಯ ಮಾಡಿದ್ರೆ ಇವರಿಗೆ ಲಾಭ ಆಗಿದೆಯಾ? ಯಾಕೆ ಹೇಳ್ತೀನಿ ಕೇಳಿ. ಈ ಗಣತಿ ಮಾಡುವಂಥ ಟೀಚರ್ಸ್ಗಳಿಗೆ ಅಥವಾ ಯಾರು ಗಣತಿ ಮಾಡ್ತಾ ಇರ್ತಾರೆ ಅವರಿಗೆ ಗಣತಿಗೋಸ್ಕರನೇ 5,000 ರೂಪಾಯಿ ಕೊಡ್ತಾ ಇದ್ದಾರೆ. ಓವರಾಲ್ 20,000, 5,000 ರೂಪಾಯಿ. ಒಂದು ಮನೆಯನ್ನ ಮಾಡಿದ್ರೆ 100 ರೂಪಾಯಿ ಲೆಕ್ಕದ ಪ್ರಕಾರ. ಒಂದು ಮನೆಯನ್ನ ಮಾಡಿದ್ರೆ 100 ರೂಪಾಯಿ. ಸೊ ನೀವು 100 ಮನೆಯನ್ನ ಮಾಡಿದ್ರೆ ಎಷ್ಟಾಗತ್ತೆ? 5,000 ರೂಪಾಯಿ ಆಯ್ತು. 15,000 ರೂಪಾಯಿ ಆಯ್ತು. 15,000 ಪ್ಲಸ್ ನಿಮಗೆ 5,000, 20,000 ಲೆಕ್ಕ, 100 ಮನೆ ಮಾಡಿದ ಲೆಕ್ಕ. ಬಟ್ ಇಲ್ಲಿ 300 ಕೊಟ್ಬಿಟ್ಟು ಪಾಪ ಅವ್ರಿಗೆ ಬರೀ 100-150 ಕೊಟ್ಬಿಟ್ರೆ ಅವ್ರಿಗೆ ಅನ್ಯಾಯ ಆಗ್ಲಿಲ್ವಾ ಅಲ್ಲಿ? ಇದು ಸರಿಯಲ್ಲಪ್ಪ. ಇದು ಬೆಂಗಳೂರಿನವ್ರಿಗೆ ಮಾತ್ರ ಲಾಭ. 300 ಮನೆ ಮಾಡಿಬಿಟ್ಟು ಇವರಿಗೆ ಎಷ್ಟಾಯ್ತು? 300 × 100 ರೂಪಾಯಿ ಲೆಕ್ಕ ಹಾಕೊಳ್ಳಿ, ಎಷ್ಟಾಯ್ತು? ಜಾಸ್ತಿ ಆಗುತ್ತೆ. ಮತ್ತೆ ಪಾಪ ಅನ್ಯಾಯ ಅಲ್ವಾ ಆ ಕಡೆಗೆ? ಚೆನ್ನಾಗಿದೆ ಇದು ಲೆಕ್ಕ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಒಬ್ರು ಸಹಕರಿಸ್ತಾ ಇಲ್ಲ. ಇಲ್ಲಿ ನಮಗ್ ಮನೇನು ಸಿಗ್ತಾ ಇಲ್ಲ. ಅವ್ರ ಮನೆ ಖಾಲಿ ಮಾಡ್ಕೊಂಡು 1 ವಾರ ಆಗಿದೆ ಅಂತ ಹೇಳ್ತಾ ಇದಾರೆ. ಸೊ ನಾವು ಏನ್ ಮಾಡೋದು? ಕೆಲವ್ರಿಗೆ ಕೊಡಕ್ ಇಷ್ಟ ಇಲ್ಲ ಅಂತಿದ್ದಾರೆ. ಸೊ ಇಂಥ ಪರಿಸ್ಥಿತಿಲಿ ನಾವು ಏನ್ ಮಾಡೋದೋ ಗೊತ್ತಿಲ್ಲ. ನಿನ್ನೆ ಹೋದಾಗ 150 ಹಂಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇವತ್ತು ಲಾಗಿನ್ ಆದಾಗ 284 ಮನೆ ಕೊಟ್ಟಿದ್ದಾರೆ. ಕಷ್ಟ ಆಗುತ್ತೆ, ಬಟ್ ಮಾಡಲೇಬೇಕು. ಅವ್ರು ನಿನ್ನೆ ಹೇಳಿದ್ರು ನಿಮಗೆ ವಾರ್ಡ್ ಅಲಾಟ್ ಆಗುತ್ತೆ, ಹೋಗಿ ಮೊಬೈಲ್ಗೆ ನಿಮಗೆ ಮೆಸೇಜ್ ಬರುತ್ತೆ ಅಂತ ಹೇಳಿದ್ರು. ನಕ್ಷೆಲ್ ತೋರಿಸ್ತಾ ಇರೋದು 275-300 ಮನೆಗಳು. ನಾವು ಸುಮಾರು ಒಂದು 10-15 ಕಿಲೋಮೀಟ್ರು, 20-30 ಕಿಲೋಮೀಟ್ರು ಹೋಗಿ ಬರೋದಕ್ಕೆ ಈ ಬೆಂಗಳೂರು ನಗರದ ಮಹಾನಗರ ಇದರಲ್ಲಿ ಟ್ರಾಫಿಕ್ ಸಮಸ್ಯೆಯಲ್ಲಿ 2 ಅವರ್ ಅಲ್ಲೋಗೋದಕ್ಕೆ, 2 ಅವರ್ ಬರಲಿಕ್ಕೆ, ಈ ಥರ ಮಾಡಿಕೊಂಡು ಏನು ಮಾಡೋಕ್ಕಾಗುತ್ತೆ ಜನಗಣತಿ? ಆಮೇಲೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯಲ್ಲಿ ಸೋಪ್ ತುಂಬೋದು ಸರ್. ಏನೇನು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಿದ್ದಾರೆ. ನಮಗೆ ಮಾಡೋಕ್ಕೂ ಬರಲಿಲ್ಲ, ಯಾರೋ ಮಾಡಿಕೊಟ್ಟಿದ್ದಾರೆ. ನಮ್ಮನ್ನೆತ್ತಿ ಇಲ್ಲಿ ಹಾಕಿದ್ದಾರೆ. ಈಗ ಯಾವ ಥರ ಮಾಡೋದು ಅಂತಾನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮೊಬೈಲಲ್ಲಿ ಡೌನ್ಲೋಡೇ ಮಾಡಕ್ಕೆ ಬಂದಿಲ್ಲ ಅಂದ್ರೆ ಟೀಚರ್ ಅವರು? ಅದೊಂದು ಕಾಮನ್ ಸೆನ್ಸ್ ಅಲ್ವಾ? ಹೇಗೆ ಅದನ್ನ ಆಪರೇಟ್ ಮಾಡೋದು ಅನ್ನೋದನ್ನ ಏನು ದೊಡ್ಡ ವಿದ್ಯೆನಾ? ಏನೂ ಇಲ್ಲ, ಏನೂ ಸಮಸ್ಯೆ ಇಲ್ಲ. ಸುಮ್ಮನೆ ನೆಪಗಳು ಬರ್ತಾ ಇದಾವೆ ಅಷ್ಟೇ, ಇನ್ನು ಹೊರತುಪಡಿಸಿ ಏನಿಲ್ಲ. ಆಮೇಲೆ ಆಗಿರೋ ಸಮಸ್ಯೆ ಏನು ಅಂತಂದರೆ, ಬೆಸ್ಕಾಮ್ನವ್ರದ್ದು ಮೀಟರ್ ಏನಿದಾವೆ, ಆ ಮೀಟ್ರಿಗೆ ಇವರು ರೀಸೆಂಟಾಗಿ ಏನು ಮಾಡಿದರೆ GPS ಆ್ಯಡ್ ಮಾಡಿದ್ದಾರೆ, ಸ್ಟಿಕ್ಕರ್ಗಳನ್ನು. ಆ GPS ನಂಬರ್ಸ್ಗಳು ಹೆಂಗೆ ಬರುತ್ತೆ ಹಂಗೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಬಟ್ ಇಲ್ಲಿ ಹೆಂಗೆ ಮಿಸ್ಟೇಕ್ ಆಗ್ತಿದೆ ನನಗೆ ಅರ್ಥ ಆಗ್ತಿಲ್ಲ ಅವ್ರದ್ದು. ಇದ್ದಿದ್ದ ಮನೆ ಅಲ್ಲಿ, ಇನ್ನೊಂದು ಮನೆ ಅಲ್ಲಿ, ಆ ಥರ ಬರೋದಿಲ್ಲ. ಅದು ಆ್ಯಕ್ಚುಲಿ ಒಂದು ಕಂಟಿನ್ಯೂಸ್ ಆಗಿ ಕೊಟ್ಟರೆ ಒಂದು ಏರಿಯಾದಲ್ಲಿ ಹಾಗೆ ಕಂಟಿನ್ಯೂಸ್ ಆಗಿ ಆರ್ಡರ್ ಪ್ರಕಾರ ಹೋಗುತ್ತೆ, ನಂಬರ್ಗಳ ಮೇಲೆ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆಯೇನೋ. ಬೇರೆ ಜಿಲ್ಲೆಗಳಲ್ಲೂ ಹಿಂಗೆ ಆರಂಭ ಮಾಡಿದಾಗ 1-2 ದಿನ 3 ದಿನ ಹಿಂಗೆ ಆಗಿತ್ತು. ಅಲ್ಲೂ ಕೂಡ 3-4 ದಿನಗಳ ನಂತರನೇ ಒಂದು ಟ್ರ್ಯಾಕಿಗೆ ಬಂದಿದ್ದು. ಇಲ್ಲೂ ಬೇಕು ಇನ್ನೂ 1-2 ದಿನ ಟ್ರ್ಯಾಕಿಗೆ. ಬೆಂಗಳೂರಲ್ವಾ, ಆಗುತ್ತೆ. ಇನ್ನು ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆಗಾಗಿ 20 ರಿಂದ 30 ಕಿಲೋಮೀಟರ್ ದೂರಕ್ಕೆ ಶಿಕ್ಷಕರನ್ನ ನೇಮಕ ಮಾಡಲಾಗ್ತಾ ಇದೆ ಅನ್ನೋ ವಿಚಾರವಾಗಿ ಎಂಎಲ್ಸಿ ಪುಟ್ಟಣ್ಣ ಆಕ್ಷೇಪಿಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರವನ್ನು ಬರೆದಿದ್ದಾರೆ. ಕೆಲವರನ್ನ ಅವೈಜ್ಞಾನಿಕ ನೇಮಕಾತಿ ಮಾಡಲಾಗಿದೆ. ಆಯಾಯ ವಾರ್ಡ್ನ ಶಿಕ್ಷಕರನ್ನೇ ನೇಮಿಸಿಕೊಳ್ಬೇಕು. ವಾಸಸ್ಥಳದ ಭಾಗದಲ್ಲಿಯೇ ಕೊಡಬೇಕು. ಹೃದಯ ಸಂಬಂಧಿ ಕಾಯಿಲೆ, ಕಿಡ್ನಿ ಸಮಸ್ಯೆಗೆ, ಕ್ಯಾನ್ಸರ್ ಇರೋರಿಗೆ ವಿನಾಯಿತಿ ಕೊಡಬೇಕು. ಈ ತಿಂಗಳು, ಮುಂದಿನ ತಿಂಗಳು ನಿವೃತ್ತಿ ಹೊಂದೋರು ಕೂಡ ಅವರಿಗೂ ವಿನಾಯಿತಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಗಣತಿಗೆ ವಿಕಲಚೇತನರ ಬಳಕೆಗೆ ಎಕ್ಸ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಖಂಡಿಸಿದ್ದಾರೆ. ಇದು ದುರದೃಷ್ಟಕರ, ಮಾನವೀಯ ಸ್ಪಂದನೆ ಇಲ್ಲದಂತಹ ಸರ್ಕಾರದ ಧೋರಣೆಯನ್ನ ಇದು ಪ್ರತಿಬಿಂಬಿಸುತ್ತೆ ಅಂತ ಹೇಳಿದ್ದಾರೆ. ಬಿಜೆಪಿಯ ಅಶ್ವಥ್ ನಾರಾಯಣ್ ಕೂಡ ಇದು ಸರ್ಕಾರಿ ಸವಲತ್ತುಗಳನ್ನು ವಾಪಸ್ ಪಡೆಯಲು ಮಾಡ್ತಾ ಇರೋ ಹುನ್ನಾರ ಅಂತ ಕಿಡಿಕಾರಿದ್ದಾರೆ. ಇನ್ನು ಜಾತಿ ಜನಗಣತಿ ರಾಜ್ಯದ ಜನರಿಗೂ ಕೂಡ ಹಿಂಸೆ, ಸಮೀಕ್ಷೆಗೆ ಹೋಗುವ ಶಿಕ್ಷಕರಿಗೂ ಹಿಂಸೆ ಅಂತ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಈ ಮಧ್ಯೆ ವೀರಶೈವ ಜಂಗಮರನ್ನ ಬೇಡ ಜಂಗಮ ಅಂತ ನಮೂದಿಸಿದ್ದಾರೆ ಅಂತ ಆರೋಪಿಸಿ ಶಿಕ್ಷಕಿ ಜೊತೆಗೆ ಗ್ರಾಮಸ್ಥರು ವಾಗ್ವಾದ ನಡೆಸಿದ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮದಲ್ಲಿ ನಡೆದಿದೆ. ಏನಾರು ಕೊಡಿ, ಇವರಿಗೆ ತೃಪ್ತಿ ಅನ್ನೋದಿಲ್ಲ. ಯಾರು ಸಮಾಧಾನವಾಗಿ ನೆಮ್ಮದಿಯಿಂದ ಬಾಳಬಾರದು. ಅಧಿಕಾರ ಇರೋದು ಯಾರಿಗೆ? ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ. ಅಧಿಕಾರ ಇಲ್ಲದೆ ಯಾಕೆ ಮಾಡ್ತಾ ಇದ್ದೀರಾ? ಕಾನೂನಾತ್ಮಕವಾಗಿಲ್ಲ. ಸರ್ಕಾರ ಕೊಡ್ತಿರೋಂತ ಎಲ್ಲ ಅನುಕೂಲತೆ, ಎಲ್ಲಾ ಭಾಗ್ಯಗಳನ್ನ ಹಿಂದೆ ಪಡೆದು 3 ನಾಮ ಹಾಕ್ಲಿಕ್ಕೆ ರೆಡಿ ಇದ್ದಾರೆ. ಈ ಸೆನ್ಸಸ್, ಈ ಸರ್ವೆ ನಮ್ಮ ದೌರ್ಭಾಗ್ಯ ಆಗತ್ತೆ.
ಕರ್ನಾಟಕ ರಾಜ್ಯದ ಜನರಿಗೂ ಹಿಂಸೆ, ಸಮೀಕ್ಷೆಗೆ ಹೋಗ್ತಾರಂತ ಟೀಚರ್ಸ್ ಇರ್ಬೋದು, ಬೇರೆ ಇರ್ಬೋದು, ಅವ್ರಿಗೂ ಹಿಂಸೆ. ಒಂದ್ ರೀತಿಯ ಹಿಂಸೆ ಗಣತಿ ಆಗಿದೆ ಇದು. ಯಾವ ಜಾತಿ ಜನಗಣತಿ ಹೋಗ್ತಾರೋ ಅವ್ರು ಹೇಳ್ತಾರೆ ಎಲ್ಲೆಲ್ಲಿ ಮನೆ ಇದಾವೆ ಅದ್ ನಮ್ಗೆ ಗೊತ್ತೇ ಇಲ್ಲ ಸಾರ್ ಅಂತ. ಬೆಳಿಗ್ಗೆಯಿಂದ ಸಂಜೆ ತನಕ ಹುಡುಗರು ಕೂಡ 3, 4, 5 ಮಾಡೋದು ಬಹಳ ಕಷ್ಟ ಆಗಿದೆ, ಏನ್ ಮಾಡಬೇಕು ಗೊತ್ತಿಲ್ಲ ಅಂತ. ಬಟ್ ಈ ಥರ ಆದರೆ ವೆರಿ ಸ್ಯಾಡ್. ಅದು ವಿಕಲಚೇತನರಿಗೆಲ್ಲ ಗಣತಿಗೆ ಹಾಕಿರೋದು ಕಷ್ಟ ಆಗುತ್ತೆ. ಆಮೇಲೆ ಕೆಲವು ರೋಗದಿಂದ ಬಳಲ್ತಾ ಇರುವಂಥವ್ರಾದರೆ ಸೀರಿಯಸ್ ಆಗಿರುವಂಥ ಕೆಲವು ಸಮಸ್ಯೆಗಳಿರುತ್ತೆ, ಅಂಥವ್ರಿಗೆಲ್ಲ ಸ್ವಲ್ಪ ವಿನಾಯಿತಿಯನ್ನು ಕೊಡಬೇಕಾಗತ್ತೆ. ಬಟ್ ಇಲ್ಲಿ ಯಾಕೆ ಕೊಟ್ಟಿಲ್ವೋ ಏನೋ, ಫೇಸ್ ಮಾಡ್ತಾ ಇದ್ದಾರೆ. ಮಾಡಬೇಕು, ಏನು ಮಾಡೋದು, ಸರ್ಕಾರ ಹೇಳಿದೆ ಅಂದಮೇಲೆ ಆಗುತ್ತೆ ಅಲ್ವಾ, ಇಲ್ಲಾಂದರೆ ಕ್ರಮ ತಗೊಳ್ತಾರೆ.